ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಸೊ ನಾವಿವತ್ತು ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಪ್ರದಿಗೆ ಜೇಷಮ್ಮಾಗಿ ಇಬ್ರಿಗೂ ಹುಷಾರಿರಲಿಲ್ಲ, ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಮಾ ಅವ್ರಿಗೆ ಹುಷಾರಿಲ್ಲ, ತುಂಬ ಜ್ವರ. ಸೊ ಜಶುಗೆ ಬಿಟ್ಟು ಜ್ವರ ಬರ್ತಾಯಿದೆ. ಸೊ ಹೋಗೋಣ ಅಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾನು ಸ್ಟಿಕ್ಕರ್ ಹಾಕಿದ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಜಶು ಹೆಂಗಳು ನೋಡಿ, ಮುಖ ಸಪ್ಪಗಾಗ್ಬಿಟ್ಟೈತೆ. ಜ್ವರ ಮತ್ತು ದೇವಸ್ಥಾನಕ್ಕೆ ಹೋಗಂಗೆ ಇಲ್ಲ, ಒಳಗಡೆ ಹೋಗಂಗೆ ಇಲ್ಲ. ಅಲೇ ತುಂಬ ಅಳೋದಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾಳೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡೋಣ, ಇವತ್ತೇನಾದರೂ ತೆಗ್ದಿದ್ರೆ ದೇವಸ್ಥಾನ ಹೊರಡ್ತೀವಿ, ಇಲ್ಲಾಂದರೆ ಸಾಯಂಕಾಲ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ, ನಡಿ ಹೋಗೋಣ. ಬಾಮ್ಮ ನೀನು. ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ಕೊಂಡ್ವಿ, ಅಲ್ಲಿ ಆಗಲಿಲ್ಲ. ಯಾಕಂದ್ರೆ ತುಂಬ ಆಯ್ತಾಯ್ತು. ಜಶು ತುಂಬಾ ಹುಷಾರಿಲ್ಲ, ಜ್ವರ, ನೆಗಡಿ, ಕೆಮ್ಮು, ತಲೆ ಭಾಳ ಹಾಕ್ಬಿಟ್ಟಿದೆ. ಚಿತ್ರ ಎಲ್ಲ ಅಲ್ಸ್ಕೊಳ್ತಾಳೆ. ಸೊ ಅದಕ್ಕೆ ನಾನು ಅಕ್ಕನ ಮನೆಗೆ ಬಂದ್ಬಿಟ್ಟೆ ಇವತ್ತು. ಸೊ ಇವಾಗ ಅಂತ ಹಾಕ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸಿಗ್ತೀನಿ. ಆಮೇಲೆ ನಾನು, ಭಾವ, ಪ್ರಣು ಮತ್ತು ಜಶಮ್ಮ ಇಷ್ಟು ಜನ ಹೋದ್ವಿ ದೇವಸ್ಥಾನಕ್ಕೆ. ಸೊ ಅಂತರ ಹಾಕ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಗೈಸ್, ನನ್ನ ಮಕ್ಳಿಗೆ ಹುಷಾರಾಗ್ಬಿಟ್ರೆ ಸಾಕು, ನನಗೆ ಇನ್ನೇನು ಕೇಳ್ತಾ ಇಲ್ಲ. ಅಂತರ ಹಾಕ್ಸ್ಕೊಳಕ್ಕೆ ಬಂದಿದ್ವಿ, ಅಂತರನೂ ಹಾಕಿಸ್ದೆ. ಸೊ ಇದು ಬಜರಂಗಿಯ ದರ್ಶನ ಆಯಿತು. ದೇವಸ್ಥಾನ ಆಂಜನೇಯ ಟೆಂಪಲಿಂದ ಒಳಗೆ ಅಂತರನ ಹಾಕ್ಸ್ಕೊಂಡ್ವಿ. ಹುಷಾರಿಲ್ಲ ಅವ್ರಿಗೆ, ಏನೋ ತುಂಬ ಜ್ವರ ಕಮ್ಮಿ ಆಗುತ್ತೆ. ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಲೂಸ್ ಮೋಷನ್ ಸ್ಟಾರ್ಟ್ ಆದರೆ ಸ್ಟಾಪ್ ಆದರೆ ಜ್ವರಕ್ಕೆ ಬರುತ್ತೆ, ಆ ಥರ ಆಗ್ತಾಯಿದೆ. ಸೊ ಅದಕ್ಕೆ ಅವರು ನಂತರ ಹಾಕ್ಸಿ ಅಂತ ಹೇಳಿದ್ರು. ಸೊ ಅದಕ್ಕೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಅದಕ್ಕೆ ಫುಲ್ಲು ರಶ್ಶು, ಬೆಳಗ್ಗೆ ತಂದು ಹೋಗಿ ಆಗಲಿಲ್ಲ ಅಂತ ಹೇಳಿ. ಸೊ ಆಮೇಲೆ ಅಂದು ಪ್ರತಿ ಇಲ್ಲೇ ಅಕ್ಕ ಮನೆ ಹತ್ರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗ್ತೀವಿ ಅಂತ. ಸೊ ಅಲ್ಲಿ ನಾನು ಮಾಡ್ತೀನಿ ಹೋಗಮ್ಮ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಆಂಜನೇಯ ಟೆಂಪಲ್ನಲ್ಲಿ ಹಾಕ್ಸಿದ್ವಿ, ಯಾಕಂದ್ರೆ ನಾವು ನಾನ್ ವೆಜ್ ತಿಂತಿಲ್ಲ ಇವಾಗ, ಅದಕ್ಕೋಸ್ಕರ ಹಾಕ್ಸ್ಕೊಬಿಡೋಣ ಅಂತಂದರೆ ಹಾಕ್ಸ್ದೆ. ಆಂಜನೇಯ ಟೆಂಪಲಲ್ಲಿ ಹಾಕ್ಸ್ಕೊಂಡು ಬಂದು ಸ್ವಲ್ಪ ಹೊತ್ತಿಗೆ ಆ್ಯಕ್ಟಿವ್ ಆಗಿ ಸ್ವಲ್ಪ ಇವಾಗ ಶಿರಾಪ್ ಹಾಕಿದ್ದೀನಿ ಅಂದ್ಕೊಂಡಿದ್ದಾರೆ. ಸೊ ಇನ್ನೊಂದು ಹೇಳಬೇಕು ಅಂತಂದರೆ ಸದ್ಯದಲ್ಲೇ ಸ್ವಲ್ಪ ಟೈಮಲ್ಲಿ ಊರಿಗೆ ಹೋಗೋಣ ಅಂತ ಇದ್ದೀನಿ. ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ದಿನ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಡಿಸೈಡ್ ಆಗೋದು ಫೈನಲ್ ಆಗಿ ಏನು ಅಂತ. ಎಷ್ಟೇ ಹೋಗಿ ಈ ವಿಡಿಯೋ ಇಷ್ಟ ಆಗಿರಬೇಕು. ಭಾವಕ್ಕೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಲವ್ ಯು ಆಲ್. ಬಾಯ್. ಇನ್ನೂ